ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ರೇಷಿಯೋ ಅನಾಲಿಸಿಸ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರದ ಪ್ರಾಬ್ಲಮನ್ನು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ನಲ್ಲಿ ಕರೆಂಟ್ ರೇಷಿಯೋ ಅವರೇ ಕೊಟ್ಟಿದ್ದಾರೆ. ಆ ಕರೆಂಟ್ ರೇಷಿಯೋನ ಯೂಸ್ ಮಾಡಿಕೊಂಡು ನೀವು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. 6th ಒನ್ ಕ್ವಶನ್ ನನಗೆ ಮಾಡಿಸ್ತಾ ಇರುವಂಥದ್ದು ಕರೆಂಟ್ ರೇಷಿಯೋಸ್ 3.75, ವರ್ಕಿಂಗ್ ಕ್ಯಾಪಿಟಲ್ 3,57,500. ಈ ಇನ್ಫಾರ್ಮೇಷನ್ನ ನೋಡಿಕೊಂಡು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬರ್ಕೊಳ್ತಾ ಇದ್ದೀನಿ. ಕರೆಂಟ್ ರೇಷಿಯೋ ಅಂಥೇಳಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 3.75 ಅಂತ ಕೊಟ್ಟಿದ್ದಾರೆ. ಎಷ್ಟೇ ಕೊಟ್ಟಿರಲಿ ಇಷ್ಟು 1 ಅಂತ ಬರ್ಕೊಳ್ಬೇಕು. ಕರೆಂಟ್ ರೇಷಿಯೋ 3.75:1. ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ 3.75 ಅಂತ ಅರ್ಥ, ಕರೆಂಟ್ ಲಯಬಿಲಿಟಿ 1 ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಇಷ್ಟು 1 ಕ್ವಶನಲ್ಲಿ ಕೊಡದೇ ಇದ್ದರೆ ನೀವೇ ಬರ್ಕೊಳ್ಬೇಕು. ಕರೆಂಟ್ ಅಸೆಟ್ಸ್ 3.75, ಕರೆಂಟ್ ಲಯಬಿಲಿಟಿ 1. ದೆನ್ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ 3,57,500 ಕೊಟ್ಟಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಈ ಫಾರ್ಮುಲಾನ ಬೇಸ್ ಆಗಿ ಇಟ್ಕೊಂಡು ನಾವು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸನ್ನು ಫೈಂಡ್ ಔಟ್ ಮಾಡ್ಬೋದು. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿರೋಂಥ ಆನ್ಸರ್ 3,57,500 ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ನಮಗೆ ಗೊತ್ತಿಲ್ಲ. ಸೊ ಕರೆಂಟ್ ಅಸೆಟ್ಸಿಗೆ ನಾವು ಆಲ್ರೆಡಿ 3.75 ಅಂತ ಬರ್ಕೊಂಡಿದ್ದೀವಿ. 3.75 ಗೊತ್ತಿಲ್ಲದಿರೋದ್ರಿಂದ ಎಕ್ಸ್ ಅಂತ ಬರ್ಕೊಳ್ಬೇಕು. ಮೈನಸ್ ಕರೆಂಟ್ ಲಯಬಿಲಿಟಿಗೆ 1 ಅಂತ ಬರ್ಕೊಂಡಿದ್ದೀವಿ, 1x. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು 3,57,500 ಈಕ್ವಲ್ಸ್ 3.75 ಇಂದ 1x ಅನ್ನು ಕಳೆದ್ರೆ 2.75x. ಇವೆರಡನ್ನು ಇಂಟರ್ಚೇಂಜ್ ಮಾಡಿ ಬರ್ಕೊಳ್ತಾ ಇದ್ದೀನಿ. 2.75x ಈಕ್ವಲ್ಸ್ 3,57,500. x ಈಕ್ವಲ್ಸ್ 3,57,500 ಡಿವೈಡೆಡ್ ಬೈ 2.75x. ಡಿವೈಡ್ ಮಾಡಿದಾಗ 2.75 ಡಿವೈಡ್ ಮಾಡಿದಾಗ ಬರುವಂಥ ಆನ್ಸರ್ 3,57,500 ಡಿವೈಡೆಡ್ ಬೈ 2.75 ಮಾಡಿದಾಗ ಬರುವಂಥ ಆನ್ಸರ್ 1,30,000 ಆಗುತ್ತೆ. ಎಕ್ಸ್ ಈಕ್ವಲ್ಸ್ 1,30,000. ನಾವೀಗ ಎಕ್ಸ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸನ್ನು ಫೈಂಡ್ ಔಟ್ ಮಾಡಿದ್ರೆ ಸೊಲ್ಯೂಷನ್ ಮುಗೀತು. ಕರೆಂಟ್ ಅಸೆಟ್ಸ್ಗೆ ಏನಂತ ಬರ್ಕೊಂಡಿದ್ವಿ? 3.75x ಅಂತ ಬರ್ಕೊಂಡಿದ್ವಿ. ಕರೆಂಟ್ ಲಯಬಿಲಿಟಿಗೆ 1x ಅಂತ ಬರ್ಕೊಂಡಿದ್ದೀವಿ. ಸಿಂಪ್ಲಿಫೈ ಮಾಡೋದು ಹೇಗೆ? 3.75 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 1,30,000 ಇದೆ. 1 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 1,30,000 ಇದೆ. ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 1,30,000 ಇಂಟು 3.75 ಬರುವಂಥ ಆನ್ಸರ್ 4,87,500 ಕರೆಂಟ್ ಅಸೆಟ್ಸ್. ಕರೆಂಟ್ ಲಯಬಿಲಿಟಿ 1,30,000. ಸಿಂಪಲ್ ಕ್ಯಾಲ್ಕುಲೇಷನ್. ಈ ಥರದ ಪ್ರಾಬ್ಲಮನ್ನು ತುಂಬ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಬೋದು. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದಾಗ 3.75ನೇ ಬರಬೇಕು. ಕರೆಂಟ್ ಅಸೆಟ್ಸ್ 4,87,500 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ 1,30,000 ಡಿವೈಡ್ ಮಾಡಿದಾಗ 3.75ನೇ ಬರುತ್ತೆ. ನಾವು ಮಾಡಿರುವಂಥ ಸೊಲ್ಯೂಷನ್ ಸರಿಯಾಗಿದೆ. ಸೊ ಇದೇ ಥರದ ಪ್ರಾಬ್ಲಮ್ನಲ್ಲೇ ಕೆಲವೊಂದು ಸರಿ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಅಂತ ಕೊಟ್ಟಿರ್ತಾರೆ. ಆಗ ಲಿಕ್ವಿಡ್ ಅಸೆಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ದೆನ್ ಇನ್ವೆಂಟ್ರಿ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ. ಆ ಥರದ ಪ್ರಾಬ್ಲಮ್ ಕೂಡ ವೆರಿ ಇಂಪಾರ್ಟೆಂಟ್. ನಾನು ನಮ್ಮ ಪ್ಲೇ ಲಿಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ಲೇ ಲಿಸ್ಟ್ನಲ್ಲಿ ನೀವು ಆ ಥರದ ಪ್ರಾಬ್ಲಮನ್ನು ಅಪ್ಲೋಡ್ ಮಾಡಾಗಿದೆ. ಆ ಥರದ ಪ್ರಾಬ್ಲಮನ್ನು ಓದ್ಕೊಳ್ಳಿ. ಎಕ್ಸಾಮಿಗೆ ಈ ಥರದ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.